ವೇಟಿಂಗ್ ಫಾರ್ 1 ನಿಮಿಟ್. ಮಾಮ ನಿಂಗೆ ಫೋನ್ ಮಾಮ. ಹಲೋ, ಹಾಂ ನಾನೇ ಸರ್. ಅರ್ಧ ಗಂಟೆಲಿ ಬರ್ತೀನಿ ಸರ್. ಯಾರು ಮಾಮ ಫೋನಲ್ಲಿ? ಏಯ್, ಫೋನ್ ಇಡೋ ಜಾಗನ ಅದು. ಇಷ್ಟೊತ್ತು ಅಲ್ಲ ಇಟ್ಕೊಂಡಿದ್ದೆ. ಸೇಫ್ಟಿ ಲಾಕರ್ ಮಾಮ. ನನ್ ಮಾಮಂಗ್ ಫೋನ್ ಬಂದ್ರೆ ಮತ್ತೆ ಗಿರ್ ಗಿರ್ ಅನ್ನತ್ತೆ. ವೈಬ್ರೇಷನ್ ನನ್ ಮನ್ಸ್ತರ. ಮೂದೇವಿ ತಂದು 216 ಸೆಕೆಂಡ್ ಫ್ಲೋರ್. ಯಸ್, ಕಮ್ ಇನ್. ನಮಸ್ಕಾರ ಸ್ವಾಮಿ. ಇಲ್ಲಿ ಯಾರು ಸನ್ಯಾಸಿ? ನಾನೇ ಸರ್. ಆಟೋ ಬುಕ್ ಮಾಡಕ್ ಬಂದಿದ್ವಿ. ವಿಚಾರಿಸಿದ್ರಲ್ಲಿ ನಿಮ್ ಗ್ರೂಪೇ ದೊಡ್ಡದು ಅಂತ ತಿಳಿತು. ಒಂದ್ ಕೆಲಸ ಮಾಡಿ, ನಮ್ಮ ಊರಲ್ಲಿ 7 ದಿವಸ ಜಾತ್ರೆಗೆ ಬಂದು ಕುಣಿದು ಹೋಗಿ. ಎಷ್ಟು ಕೇಳ್ತೀರಾ? 7 ದಿನನಾ? ನೀವೇ ನೋಡಿ ಮಾಡ್ಕೊಡಿ ಸರ್. ಯಾವ ಊರು ಅಂತ ಹೇಳಿದ್ರೆ ನಾವೇ ಬಸ್ ಹಿಡ್ಕೊಂಡ್ ಬಂದ್ಬಿಡ್ತೀವಿ. ಏಯ್, ಅಂಡಮಾನಲ್ಲಿ ಇರೋದು ಹಡ್ಗಲ್ಲೇ ಬರಬೇಕು. ಸರ್ ತಪ್ಪು ತಿಳಿಬೇಡಿ, ರೇಟ್ ಎಷ್ಟು ಅಂತ ನೀವೇ ಹೇಳ್ಬಿಡಿ. ಬಂದು ಹೋಗೋ 4 ದಿನ ಕಳೆದು ನೀವು ಬಂದು ಕುಣಿಯೋ 7 ದಿನಕ್ಕೆ ಸೇರಿ ಒಟ್ಟು 7 ಲಕ್ಷ ರೂಪಾಯಿ. ಏಯ್, ಏನಾಯ್ತು? ಸ್ವಾಮಿ, ಅವನಿಗೆ ಒಂದ್ ಸ್ವಲ್ಪ ಪಿತ್ತ ಜಾಸ್ತಿ, ಅವಾಗ ಪ್ರಜ್ಞೆ ತಪ್ಪಿಡ್ತಾನೆ. ನೀವು ಭಯ ಪಟ್ಕೋಬೇಡಿ. ಏಯ್ ಲಿಲಿಪುಟ್ಟು. ಸರಿ, ಎಷ್ಟು ಜನ ಬರ್ತೀರಾ? ಸರ್, ತಬ್ಲ 2, ಟಮಟೆ 2, ಡೋಲ್ 2, ಮೃದಂಗ 2, ತಾಳಕ್ಕೊಬ್ಬ, ಮೇನ್ ಡ್ಯಾನ್ಸರ್ನ ಸೇರಿಸಿ ಒಟ್ಟು 5 ಜನ ಆಗ್ತಾರೆ ಸರ್. ತಗೋ, ಇದನ್ನ ಅಡ್ವಾನ್ಸ್ ಆಗಿ ಇಟ್ಕೋ. ಜನವರಿ 10ನೇ ತಾರೀಕು ಬಿಟ್ಟು 13ನೇ ತಾರೀಕಿಗೆ ಎಲ್ಲರೂ ಅಂಡಮಾನಿಗೆ ಬರೋ ಹಾಗೆ ರೆಡಿ ಆಗಿರ್ತಾರೆ. ಎಲ್ಲರೂ ನೋಡ್ಕೊಂಡು ತಗೊಳ್ಳಿ. ಒಬ್ಬೊಬ್ರಿಗೆ 5,000 ಅಷ್ಟೇ. ಸಖತ್ತಾಗೈತಲ್ಲ. ಅಯ್ಯಯ್ಯ, ಏನ್ ಕಲರ್ ಇದು? ಕಣ್ಗಂಗೆ ಕುತ್ತೈತೆ. ಕಾಸು ಕೊಡ್ತೀವಲ್ಲ, ಕಲರ್ ಮಾತ್ರ ಯಾಕೆ ಕಮ್ಮಿ ತಗೋಬೇಕು? ಸೂಪರ್ ಸ್ಟಾರ್, ಸುಪ್ರೀಂ ಸ್ಟಾರ್, ಪವರ್ ಸ್ಟಾರ್. ನಿಮ್ಗೆ ಇದ್ರಲ್ಲಿ ಯಾರ ಹೇರ್ ಸ್ಟೈಲ್ ಬೇಕು? ನನಗೆ ಇವಂದು ಬೇಕು. ಇದು ಬೇಕಾ? ಮಕ್ಳಿಗೆ ಮಾತ್ರ ಸರ್ ಡಿಸ್ಕೌಂಟು. ಮಗುನ ಇವನ ಬಿಟ್ರೆ 4 ಮಕ್ಳು ಇರ್ತಾನೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಸೈಜಿಗೆ ತಕ್ಕಂಗ್ ಡಿಸ್ಕೌಂಟು. ಇದ್ರಲ್ಲಿ ರೋಸ್ ಒಂದು, ಪರ್ಪಲ್ ಒಂದು. 2 ಬ್ರಾನಮ್ಮ. ನಿನ್ ಸೈಜ್ ಏನಮ್ಮ? ನೀನೇ ನೋಡ್ಕೊತಾತ. ಟ್ರಿಪಲ್ ಎಕ್ಸೆಲ್. ಅಲ್ವೇ, ಅದು ಸುಭದ್ರ ಕುಡಿಯೋ ಎಣ್ಣೆ ಹೆಸರಲ್ವಾ? ರಮ್ಮು. ಇರೋದ್ರಲ್ಲೇ ದೊಡ್ಡ ಸೈಜ್ ಅಂತ ಹೇಳ್ತಾವ್ರೆ. ಓಹೋ ಮಾಮ ಮಾಮ ಮಾಮ, ಬಾಡಿ ನನ್ ಸೈಜ್ ತಾನೆ? ಚಪ್ಪಲಿ ಕಿತ್ತೋಗಂಗ್ ಬೀಳ್ತವೆ. ಯಾವನಿಗೆ ಗೊತ್ತಿದ್ದಲ್ಲ. ಹೋಗೆ. ಯಾಕೆ ನಿನಗೆ ಗೊತ್ತಿಲ್ವಾ? ಎಷ್ಟ್ ಸಲ ಬೊಗಿ ನೋಡಿದ್ಯಾ? ಯಾವನೇ ಬಗ್ಗೆ ನೋಡಿದ್ದ? ಯಾವನೇ ಮರ್ಯಾದಾಗಿಟ್ಟೋಳೆ? ಇಲ್ಲ ಮಾಮ, ಒಳ್ಳೆ ವಾಸನೆ ಬರ್ತಿದೆ. ಮೂಸ್ ನೋಡು. ಚೆನ್ನಾಗಿದ್ರೆ ಇದು ನಿನಗೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಕಲಾ, ಏನಣ್ಣ ಇದು? ಚಳಿಗ್ ತಗೊಂಡಿದ್ದೀನಮ್ಮ. ಸರಿ, ಅದ್ ಬಿಡು. ಇದ್ ತಗೋ, ಇದ್ ಚೆನ್ನಾಗ್ ಕಾಣುತ್ತೆ ನಿನ್ಗೆ. ಅಣ್ಣ, ನಂಗೆ ಇದಿಷ್ಟ ಆಯ್ತಣ್ಣ. ಪುಟಿ, ಅಣ್ಣ ಹೇಳ್ತಿದ್ದೀನಲ್ವಾ? ಸರಿ ಅಣ್ಣ. ಚೆನ್ನಾಗೈತಾ? ನಿನ್ ಮೂತಿ ತರ ಐತೆ. ನೋಡಮ್ಮ ಕಲಾ. ಇವತ್ ನಾವೆಲ್ಲ ಬಟ್ಟೆ ಅಂಗಡಿ ಅವನ್ಗೆ ಲಕ್ಕಿ ಪೀಸು ಅಲ್ಲ? ಸುಭದ್ರ, ತಗೋ ಇದನ್ನ ನಮ್ಮ ಅಪ್ಪನ್ ಕೊಡು. ನಾನ್ ಕೊಟ್ಟೆ ಅಂತ ಹೇಳ್ಬೇಡ, ನೀನೇ ಕೊಟ್ಟಂಗ್ ಕೊಡು. ಇದು ಯಾವಾಗ್ಲೂ ನಡೆಯುತ್ತಾನೆ. ಏಯ್, ನಿಂತ್ಕೊಳ್ಳೆ. ತಗೋ. ಅಣ್ಣ, ಈ ಡ್ರೆಸ್ಸಿಗೆ ಹೂವೆಲ್ಲ ಮುಡ್ಕೋಬಾರ್ದಣ್ಣ. ಮಾತಾಡ್ದಂಗಿರಮ್ಮ. ಹೂ ಮಾಡ್ಕೊಂಡ್ರೆ ಹೆಣ್ಮಕ್ಳು ಚಂದ. ಯಾಕೆ ಹಿಂಗ್ ಅಳ್ತಾ ಇದ್ಯಾ? ಟೈಮ್ ಸರಿಯಾಗಿ ಹೊಸ ಹೆಂಡತಿನ ಬಿಟ್ ಬರಕ್ ಮನ್ಸಿಲ್ವಾ? ಟೈಮ್ ಆಯ್ತು, ಬೇಗ ಬಾ. ಏನೋ ದಾಸಪ್ಪ, ಮನೆಯೊಳಗೆ ಏನ್ ಇಟ್ಟಿದ್ಯಾ? ಬೀಗನ ಎಳ್ದು ಚೆಕ್ ಮಾಡ್ತಿದ್ಯಾ? ಹೆಂಡತಿನ ಕೂಡ ಹಾಕಿ ಬೀಗ ಹಾಕ್ತಿರ್ಬೇಕು. ನೋಡ್ಕೊಂಡ್ ಹೋಗ್ಬಾರೆ. ಏನ್ ನೋಡ್ಕೊಂಡು ಹೋಗೋದು, ನೋಡ್ದೆ ಹೋಗೋದು? ನಾನೇ ನನ್ ಮಾಮನ್ ನೋಡಕ್ ಹೋಯ್ತಿದೀನಿ. ಏನಪ್ಪಾ, ಎಲ್ಲರೂ ಬಂದಾಯ್ತು, ಹೋಗೋಣ. ಏನ್ ಹೋಗೋದು? ನೀವೆಲ್ಲ ಹೋಗಿ ನಮ್ ಜ್ಞಾನಿ ಹತ್ರ ಹೋಯ್ತೀವಿ ಅಂತ ಹೇಳಿ ಆಶೀರ್ವಾದ ತಗೊಂಡ್ ಬನ್ನಿ. ನಾನಿನ? ಯಾರದು? ಅದೇ ಎಲ್ಲ ಬಿಟ್ಕೊಂತವನಲ್ಲ, ನಮ್ಮ ಅಪ್ಪ. ಅವನ ಹತ್ರ ಏನೇ ಅಂದ್ರು ಅವ್ನು ದೊಡ್ಡವನು. ಅವನ ಆಶೀರ್ವಾದ ನಮ್ಗೆಲ್ಲ ಬೇಕೇ ಬೇಕು. ಹೋಗಿ ಹೋಗಿ. ಅಯ್ಯಯ್ಯೋ, ಈ ಯೋಚನೆ ನನಗೆ ಬರ್ಲಿಲ್ವಲ್ಲಪ್ಪ. ಬನ್ನಿ. ಮಾಮ, ನಿಂಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗೆ. ಮಾತಾಡ್ದಂಗ್ ಬರ್ರಿ, ಒಬ್ಬೊಬ್ರೆ ಹೋಗೋಣ. ಮೊದ್ಲು ದೊಡ್ಡ ಮನ್ಸ, ನಾನು ಹೋಗಿ ಬರ್ತೀನಿ. ಸ್ವಾಮಿ, ದೂರದ ಪ್ರಯಾಣ, ಆಶೀರ್ವಾದ ಮಾಡಿ. ಊರಲ್ಲೆಲ್ಲ ಹೆಸರು ಮಾಡಿದ್ ಸಾಲದು ಅಂತ ಈಗ ಹೊರಗಡೆ ಹಾಳು ಮಾಡಕ್ ಹೋಗ್ತಾ ಇದ್ರ ಶನಿಗಳ. ಸರಿಯಾಗಿ ಕೊಟ್ಟೆ ಮಾವ. ಈ ವಯಸ್ಸಿನಲ್ಲಿ ಯಾಕೆ ಇವ್ರಿಗೆ ವಿಗ್ಗು? ಸುಭದ್ರ, ಸೀರೆಯಲ್ಲಿ ಚೆನ್ನಾಗಿ ಕಾಣ್ತಿದ್ಯವ. ತೆಕ್ಕೊಟ್ಟಿದ್ಯಾರು? ನಿನ್ ಮಗ.
ಅಪ್ಪಂಗು ಮಗನ್ಗೂ ಒಂದು ಟೇಸ್ಟು. ಬರ್ತೀನಿ ಮಾವ. ಹುಷಾರಾಗಿ ಹೋಗ್ ಬಾಮ್ಮ. ಏನ್ ತಗೊಂಡ್ ಬಂದ್ರ? ತಗೊಂಡ್ವಪ್ಪ. ಎತ್ತೆತ್ತಿ ಇಷ್ಟ್ ಕೊಟ್ರು. ನಿಂಗೂ ಬೇಕಾದ್ರೆ ಹೋಗಿ ತಗೊಂಡ್ ಬರ್ತೀಯಾ? ಬೇಗ ಓಡಿಸ್ಕೊಂಡ್ ಬಂದ್ರು ಬರ್ತಾರೆ. ಸುಮ್ಮನೆ ಬಾ. ನಮಸ್ಕಾರ ಸರ್. यस ಇಲ್ಲಿ ಸಾರಾಯಿ ಸಿಗುತ್ತಾ? क्या ಸಾರಾಯಿ ಸಿಗುತ್ತಾ? तुम्हारा शक्ल देखो, तुम्हारा दिमाग नहीं पागल. जा जाओ, दुनिया बहुत खराब हो गई है. ಟೈಗರ್ ಪ್ರಭಾಕರ್ ತರ ಕೋಪ ಮಾಡ್ಕೋತಾನೆ. ಗುಜಾಡ್. ಸಾರಿಯೋ ಲಿಲಿಪುಟ್ಟ. ಏನಮ್ಮ ಸಾರಾಯಿ ಹಡ್ಗು ಅಂತಿದ್ಯಲ್ಲ, ಇಲ್ಲಿ ಸಾರಾಯಿನೇ ಸಿಗ್ತಿಲ್ವಲ್ಲ, ಮತ್ತೆಂತ ಹಡ್ಗಿದು? ಇಲ್ಲೂ ನಿನ್ ಕೆಲಸ ಶುರು ಮಾಡ್ದ್ಯಾ? ಹಾ, ಗುಂಡ್ಕಲ್ ತರ ನಾನಿಲ್ಲೊಬ್ಳು ಕೂತಿದ್ದೀನಿ, ಅಲ್ಲಿ ಬಿಳಿ ಜಿರ್ಲೆ ಬೆತ್ಲೆ ಆಗಿರೋದನ್ನ ನೋಡ್ತಿದ್ಯಾ? ಅಸಹ್ಯವಾಗಿ ಮಾತಾಡ್ತೀಯಾ? ನೆಮ್ಮದಿಯಾಗಿ ಒಂದು ಸಿನಿಮಾನ ನೋಡಕ್ ಬಿಡೋದಿಲ್ಲ. ಏ ದಾಸಣ್ಣ, ಯಾಕೆ ಹಂಗ್ ಬರ್ಗೆಟ್ ಹೋಗಿದ್ಯಾ? ಇದಕ್ಕೆ ಟೈಮ್ ಸರಿಯಾಗಿ ಮದ್ವೆ ಆಗ್ಬೇಕು ಅನ್ನೋದು. ನಾನೇನ್ ಬೇಡ ಅಂತಂತಿದ್ದೀನ. ಇಂಥವಳು ಯಾರಾದ್ರೂ ಸಿಕ್ಕಿದ್ರೆ ಗುದ್ದಿ ನೀರ್ ತೆಕ್ಕೊಂಡು ಹೆಂಗಿರ್ತಿದ್ದೆ ಗೊತ್ತಾ? ಉದಾರ. ಅಂಡಮಾನ್ ಪಹುಂಚ್ಗೆ ಪ್ರಯಾಣಿಕರ ಗಮನಕ್ಕೆ. ನಾವು ಪ್ರಯಾಣಿಸುತ್ತಿರುವ ಈ ಹಡಗು ಈಗ ಅಂಡಮಾನ್ಗೆ ತಲುಪಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ತರದ್ದು 4 ಪ್ರೋಗ್ರಾಮ್ ಸಿಕ್ಕಿದ್ರೆ ಇಂಥದೊಂದು ಹಡಗನೆ ಕೊಂಡ್ಕೋಬಹುದು. ಅಲ್ಲೋಡ ಸನ್ಯಾಸಿ, ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಆರ ಎಲ್ಲ ತತ್ತವ್ರೆ. ನಮಸ್ಕಾರ ಸರ್. ನನ್ಗೆ ಹಾಕಿ. ಹೆಂಗೆ? ಏನೇ ಇಷ್ಟೊಂದು ದೊಡ್ಡೈತೆ ಹೋಟ್ಲು. ನಮಸ್ಕಾರ ಸರ್. ಪ್ಲೀಸ್. ಬೆಳಿಗ್ಗೆ 9 ಗಂಟೆಗೆ ಮೇಕಪ್ ಹಾಕೊಂಡು ರೆಡಿ ಆಗಿರ್ಬೇಕು. ಬನ್ನಿ, ಎಲ್ಲ ನನ್ನಿಂದ ಬನ್ನಿ. ಇಲ್ಲಿ ಸಾರಾಯಿ ಸಿಗುತ್ತಾ? What is she asking, Mr. Ashwin? ಅದನ್ನ ನಾನು ಏರ್ಪಾಡು ಮಾಡ್ತೀನಿ. ನಿನ್ನ ಹೆಸರೇನು? ಮಿಸ್ಟರ್ ಸುಭದ್ರ. ಅಯ್ಯೋ, ನೋವಾಯ್ತು ಪುಟಿ. ಇಲ್ಲಣ್ಣ. ಅಯ್ಯೋ ಅಣ್ಣ, ಕನ್ನಡಿ ಸ್ವಲ್ಪ ಕರೆಕ್ಟ್ ತೋರ್ಸೋಣ. ಸರ್ ಇದು ಹೆಂಗಸ್ರು ಬಟ್ಟೆ ಹಾಕೊಳ್ಳೋ ಜಾಗ. ಇಲ್ಲಿ ನಮ್ಮನ್ ಬಿಟ್ಟು ಬೇರೆ ಗಂಡಸರು ಬರಂಗಿಲ್ಲ. ಸರಿ 1/4 ಗಂಟೆ ಇದೆ. ಎಲ್ಲ ಬೇಗ ಹೊರಟು ಬನ್ನಿ. ಏಯ್, ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕಾ? ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಬೇಗ ರೆಡಿ ಆಗ್ರಿ. ಬಿಟ್ರೆ ತಲೆಗೂ ಬಾಚಣಿಕೆ ಹಾಕೊಂತಾರ. ಏ ಮಾಮ, ಹ್ಮ್, ಸಾಕು. ಎಷ್ಟೊತ್ತು ಅಂತ ಕಾಯ್ಕೊಂಡಿರ್ಲಿ. ಎಲ್ಲಿಗ್ ಬಾ. ಏಯ್, ನೀನ್ ಹಾಕೋಗ್ಲಾ? ನನ್ ಯಾಕೆ ಓದಿತ್ಯಾ? ಅಣ್ಣ ಹೇಳಿದ್ರೆ ತಾನೇ ಬಂದಿದ್ದು. ಲಿಲಿಪುಟ್ಟು, ಇವಾಗ ಅವನನ್ನ ಯಾಕೆ ಒದ್ದೆ? ನಾನ್ ನಿನ್ನನ್ ಕರ್ತಿದ್ದು. ನೀನ್ ಯಾಕೆ ಅವನ್ನ ಕಳಿಸ್ದೆ? ಅವಳಿಗೆ ಮಾತ್ರ ಮೇಕಪ್ ಹಾಕ್ತ್ಯಾ? ನನಗೂ ನೀನೇ ಹಾಕು. ಅವಳು ನನ್ನ ಅಕ್ಕಂತರಾನೆ. ನಾನ್ ನಿನ್ಗೇನ್ ಕಕ್ಕನ? ಜೊತೆಲಿ ಕುಣಿಯೋರ್ ಮೇಲೆಲ್ಲ ಕಣ್ ಹಾಕ್ತಿಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಏನೇನು ನಾನ್ ಕಣ್ಣಾಗ್ತಿದ್ದೀನ? ಹಾಗಾದ್ರೆ ನೀನೇ ಮೇಕಪ್ ಹಾಕು. ಯಾಕ್ ಭಯ? ಭಯನಾ? ನೀನೇನ್ ದೊಡ್ಡ ಸುಂದ್ರಿ ನೋಡು, ಕುತ್ಕೊಳೆ. ಒಕ್ಕಳ ಮೇಲೆ ಯಾರು ಬಿಡಿಸ್ತಾರೆ? ಅಲ್ಲೇನಕ್ಕೆ? ಆಗ್ಲೇ ಮೈ ತುಂಬಾ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಗೋಡೆ ಮೇಲೆ ಬರ್ದಿರಂಗೆ ಅಚ್ಚೆ ಹಾಕ್ಸ್ಕೊಂಡಿದ್ಯಲ್ಲ, ಅದ್ ಸಾಕಾಗಲ್ವಾ? ಕುಣಿತ ನೋಡೋ ಗಂಡಸ್ರಲ್ಲ ಇಲ್ಲೇ ನೋಡ್ತಾರ, ನಾನೇನ್ ಮಾಡ್ಲಿ? ಅಯ್ಯೋ ಮಾಮ, ನಾಚಿಕೆ ಆಗ್ತಿದೆ ಮಾಮ. ನಾಚಿಕೆ ಆಗ್ತಿದೆ ಮಾಮ. ಎಲ್ಲಾರು ಒಂದ್ಸಲ ಜೋರ ಕೈ ತಟ್ರಿ. ನಮ್ ಸುಭದ್ರಂಗೆ ನಾಚಿಕೆ ಆಗ್ತೈತಂತೆ. अरे बार कितना अच्छा है रे, मजा आ गया मेरे को. ಬಂದಿರೋರಲ್ಲ ಒಬ್ಳು ಮಾತ್ರ ಡಮ್ಮಿ ಪೀಸ್, ಬಾಕಿ ಅವರೆಲ್ಲ ಓಕೆ. ಸರಿ, ಮೇನ್ ಡ್ಯಾನ್ಸರ್ ಇದ್ದಾಳಲ್ಲ ಸುಭದ್ರ, ಅವಳು ನನಗೆ. ಉಳಿದಿರೋ 5 ಜನರನ್ನ ಬೇಕಾದ್ರೆ ನೀವು ಹಂಚ್ಕೊಳ್ಳಿ. ಓಕೆ. ಬಂದ ನೋಡು. ಕರೆದು ಎಷ್ಟೊತ್ತಾಯ್ತು, ಇವಾಗ ಬತ್ತವ್ ನೋಡಿ.
ಏನೋ ಸನ್ಯಾಸಿ ಬಂದ್ ಎಷ್ಟೊತ್ತಾಯ್ತು ನಮ್ಮನ್ನ ಗಮನಿಸ್ಕೊಳ್ತಾನೆ ಇಲ್ಲ. ಆ ಹುಡುಗಿರ್ನ ಒಂದ್ಸರಿ ತೋರ್ಸೋ. ಪ್ರೋಗ್ರಾಮ್ ಪೇಮೆಂಟ್ ಅಲ್ದೆ ಮ್ಯಾಟ್ರಿಕ್ ಸಪ್ರೇಟ್ ಆಗಿ ಕೊಡ್ತೀವಿ. ಕೇಳ್ತಿದಂಗೆ ಕರ್ಕೊಂಡೋಯ್ತವನೆ. ನಮಗ್ ಚೆನ್ನಾಗಿ ಬೀಳ್ತವೆ ಅನ್ಸುತ್ತೆ. ನನ್ನ ಸುಭದ್ರನ ನೋಡಿದ್ರೆ ನನಗೆ ಹಾಗೆ ಅನ್ಸಲ್ಲ. ಯಾವುದಕ್ಕೂ ನೀವು ಹುಷಾರಾಗಿರಿ. ಅಲ್ವೇ ಮಲ್ಗಿರೋದ್ ನೋಡು ನಾಚಿಕೆ ಇಲ್ದೆ. ಬನ್ನಿ ಬನ್ನಿ. ಸನ್ಯಾಸಿ ಅಣ್ಣನೇ ಕರ್ಕೊಂಡು ನೋಡು ಯಾಕೆ ಏನು ಮಾಮ? ಹೌದು ಮಾಮನೇ. ನೋಡಿದ್ರಲ್ವಾ, ತೋರಿಸ್ದೆ. ಸಾಕಾ? ಹೊರಡಿ ಈಗ. ಏನ್ ಆಟ ಆಡ್ತಾ ಇದೀಯಾ? ನೀವೇ ತಾನೇ ಒಂದ್ಸರಿ ತೋರಿಸಿ ಅಂದಿದ್ದು. ತೋರಿಸ್ದೆ. ಕುಣಿಯೋರಂದ್ರೆ ನಿಮ್ಗೇನ್ ಮೈ ಮಾರ್ಕೊಳ್ಳೋರ? ಹೋಗಿ ಸರ್. ಮರ್ಯಾದೆ ಇಲ್ದೆ ಮಾತಾಡ್ತಾ ಇದೀಯಾ? ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ? ಹಾಕ್ತೀನಿ ನೋಡು. ಮಾಮನಿಗೆ ಕೈ ತೋರಿಸ್ತೀಯಾ? ಹಿಂಗ ಹೊಡಿಯೋದು? ಅವರನ್ನ ಇವಳ ಹತ್ರ ಕರ್ಕೊಂಬಂದ್ ಬಿಟ್ಟಂಗೈತೆ. ಅಯ್ಯೋ, ಏನ್ ಅಡ್ವರ್ಟ್ ಮಾಡಿದ್ಲಪ್ಪ? ಬಿಡು, ಕೊಲೆ ಕೇಸ್ ಆಗೋಗುತ್ತೆ. ಬಿಡು. बाहर निकलो। सर 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 निकल जाओ, भाग जाओ इधर से। कला कला बाहर निकलो। सामान उठा के जल्दी निकलो। चलो निकलो यहाँ से, भागो। ನೋಡ್ರೋ, ಇದು ನಮ್ ಟಿಕೆಟು. ಕಾಸಿ ಕುಣಿಯೋ ನನ್ನ ಮಕ್ಕಳು ಅದು ಹೇಗೆ ಊರಿಗೆ ಹೋಗ್ತಾರೋ ನಾನು ನೋಡ್ತೀನಿ. ಹೋಗೆಲ್ಲಾದ್ರೂ ಭಿಕ್ಷೆ ಎತ್ತಿ. ಏನೇ ಮಾಡೋದು? ಏನೇ ಪಾಪಿ ನನ್ ಮಗ ಟಿಕೆಟ್ ಎಲ್ಲ ಅರ್ಧಾಕ್ಬಿಟ್ಟ. ಲೇ ಸುಮ್ನೆ ಕೈ ತೋರ್ಸೋದ್ಕ ಇಷ್ಟೆಲ್ಲ ಮಾಡ್ದೆ. ಇವಾಗ ನೋಡು, ನಿನ್ನಿಂದ ನಾವೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಕೂರೋಂಗಾಯ್ತು. ಸುಭದ್ರ, ನೀನ್ ಕೊಟ್ಟಿರೋ ಒದಗೆ ನನ್ನ ಮಕ್ಕಳು 2 ದಿನ ಎದ್ದೇಳಲ್ಲ. ಸುಮ್ನೆ ಹೇಳದಲ್ಲ, ಹೆಣ್ಣು ಹುಲಿ ನೀನು. ಅಯ್ಯಚ್ಚಿ, ಮುಚ್ಚರು ಹೇಳಿ ನನ್ನ ಮಕ್ಕಳ. ಹೆಣ್ಣು ಹುಲಿ ಅಂತ ಮುಗಿತಾ ಎಲ್ಲ ಹೊಗಳಿದ್ದು. ಮೊದ್ಲು ಊರ್ಗ್ ಹೋಗೋ ದಾರಿ ನೋಡ್ಕೊಳ್ಳಿ. ಅಲ್ಲಪ್ಪ, ನನ್ಗೊಂದು ಉಪಾಯ ಹೊಳ್ದದೆ. ನಾವು ಊರಲ್ಲಿ ತಗೊಂಡಿದ್ದು ವಸ್ತುಗಳನ್ನೆಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾರ್ಬಿಟ್ಟು ಊರ್ಗ್ ಹೋಗ್ಬಿಡೋಣ. ಇದನ್ನ ಇಟ್ಕೊಂಡ ಸುಮ್ನೆ ಉರಿಸ್ಬೇಡ, ಸುಮ್ನೆ ಬಿಡು. ಕೆಲಸ ಕೊಡ್ಸೋದು ನನ್ನ ಜವಾಬ್ದಾರಿ. ಆದ್ರೆ ಕೂಲಿ ಕಾಸಲ್ಲಿ ನಂಗೆ 10% ಕಮಿಷನ್ ಬಂದ್ಬಿಡ್ಬೇಕು. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? पहले कोई काम किया क्या? हाँ, अच्छा एक्सपीरियंस है। कितने दिन के लिए कॉन्ट्रैक्ट लिया? 15 दिन के लिए काम है। ठीक है, तुम लोग इनका साथ मिलकर काम करो, मैं जाके आता हूँ। हाँ जी, ಹೋಗಿ ಹೋಗಿ ಕೆಲಸ ಮಾಡಿ. ಎತ್ತಿ ತಲೆ ಮೇಲೆ ಇಟ್ಕೊಳ್ಳಮ್ಮ. ಹಾ, ತಗೊಳ್ಳಿ ತಗೊಳ್ಳಿ. ಬಿದ್ದೋಗ್ಬಿಡ್ತೀರಲ್ಲ ಅಂದ್ರೆ ಬೇಗ ಬೇಗ ತಗೊಂಡೋಗಿ, ಬೇಗ. ಹಾ ಬೇಗ. ಜಲ್ದಿ ಆ ಜಾತಾ ಹೂಂ. ऊपर से पत्थर फेंक रही हो. ತಲೆ ಇಲ್ವಾ ನಿಂಗೆ? ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಏನೋ ಮಾಡ್ತಿದ್ಯಾ? ಕಟ್ಟೋ ಬೇಗ, ಕಟ್ಟೋ. ಸರಿ ಸರ್, ಸರಿ ಸರ್. ಅಣ್ಣ ಅಣ್ಣ, ಸುಭದ್ರಕ್ಕನ್ಗೆ ಕಾಲ್ಗೆ ಮೊಳೆ ಚುಚ್ಕೊಂಡಿದೆ ಅಣ್ಣ. ಅದನ್ ಕಿತ್ತು ಅವಳು ಬಾಯಿ ಹೊಡಿರಿ. ಅವಳಿಂದನೇ ಇದೆಲ್ಲ ಆಗಿದ್ದು. ಹೋಗಿ ಹೋಗಿ ಹೋಗಿ, ಬೇಗ ಊಟ ಮಾಡ್ಕೊಂಡ್ ಬನ್ನಿ. ಬೇಡ, ನೀನ್
ನಾನು ಸ್ವಲ್ಪ ಮಲ್ಕೋತೀನಣ್ಣ. ಸರಿ ಪುಟಿ ಮಲ್ಕೋ. 2 ದಿನ ನಿಲ್ಲಿಸ್ದಂಗ್ ಕುಣಿ ಅಂದ್ರೆ ಕುಣಿದ್ ಬಿಡ್ತೀನಿ ಕಣೆ. ಯಪ್ಪ ದೇವ್ರೆ, ನನ್ ಕೈನಾಗಿದ್ದೆಲ್ಲ ಆಗಲ್ಲ. ಬನ್ನಿ ಬನ್ನಿ, ಟೈಮ್ ಆಯ್ತು ಬನ್ನಿ. ಏನ್ ಹಿಂಸೆ ಇಡ್ತಿದ್ದಾನೆ ನನ್ ಮಗ. ಅಮ್ಮ. ಕಂಬಿ ಏನು ಹಿಂಗ್ ಕಟ್ ಮಾಡಿದ್ಯಾ? ನಾನ್ ನಿಂಗೆ ಹೇಳಿದ್ದೆ ತಾನೇ, ಇದ ನಾನ್ ನಿಂಗೆ ಹೇಳಿದ ಸೈಜು. ಇದು ಕೆಲಸ ಮಾಡೋ ಲಕ್ಷಣನ? ಹೇಳೋ. ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದ್ರ, ಇಲ್ಲೇ ಇರ್ಲಿ ಅಂತ ಬೇಡ್ಕತ್ತಿದ್ದಾನೆ. ಅದನ್ನೇ ಒಂಚೂರು ಜೋರ ಕೇಳ್ಕತ್ತವನೆ. ನಿನ್ ಕಾಲ್ ಬೀಳ್ತೀನಿ, ಸುಮ್ನೆ ಇಲ್ಲಿಂದ ಹೊರಟೋಗು. क्या हुआ? क्या हो गया है? क्या हुआ? ये सब क्या कर दिया तुम लोगों ने? ये कुत्तों ने पूरा नुकसान करके बर्बाद कर दिया। मैं ओनर को क्या जाके बताऊंगा? कहाँ से पकड़ा उन लोगों को? उन लोग निकल जाओ इधर से। ಏನಾದ್ರೂ ಬೈಕೊಳ್ಳೋ, ಊರ್ಗ್ ಹೋಗೋದು ಕಾಸ್ ಮಾತ್ರ ಕೊಟ್ಬಿಡು. पूरा सब नाश करके रख दिया। चले जाओ यहाँ से, मेरा मुंह मत देखो। कहाँ से फंस गए तुम लोगों के बीच में? तू क्या देख रहा है? इन लोगों को काम नहीं आता, कुछ नहीं आता। भाग जाओ यहाँ से, दिखना नहीं इधर। ಮಾಡೋದೆಲ್ಲ ಮಾಡ್ಬಿಟ್ಟು ಅಳ್ತಿರೋದ್ ನೋಡು. ನಾನೇನು ಮಾಡ್ಲಿಲ್ಲ, ನನ್ ಪಾಡಿಗೆ ನಾನು ಹೋಗ್ತಿದ್ದೆ, ಅವಳೇ ಕೂಗಿದ್ದು. ಕೂಗಿದ್ರೆ ತಗಲಿಸ್ಬಿಟ್ಟು ನಿನ್ ಪಾಡಿಗೆ ನೀನ್ ಹೊಟ್ಟೋಗದಾ? ಇವಳು ಕೆಲ್ಸಕ್ಕೆ ಮಣ್ಣಾಕದ್ಲು, ನೀನ್ ನೋಡಿದ್ರೆ ಅನ್ನಕ್ಕೆ ಮಣ್ಣಾಕ್ದೆ. ಇವತ್ತು ಹೊಟ್ಟೆ ಕತೆ ಅಷ್ಟೇ. ಮಾತಾಡ್ದೆ ಮನೆ ಕಳೆ ಯೋ, ನಾವೇನ್ ಬಿರಿಯಾನಿ ತಿಂದ ಅರಗಿಸ್ಕೊಳ್ದೆ ಕೂತಿದೀವ? ಸುಮ್ನೆ ತಲೆ ಕೆಡ್ಸ್ಬೇಡ. ಕರ್ಮ, ಈ ಕುಣಿಯೋದು ನಲಿಯೋದು ಎಲ್ಲ ಕಲಿಯೋ ಬದಲು ಈಜಾದ್ರೂ ಕಲ್ತಿದ್ರೆ ಈಜ್ಕೊಂಡಾದ್ರೂ ಊರ್ಗ್ ಹೋಗ್ಬಿಡ್ಬೋದಾಗಿತ್ತು. ಯಾಕೆ? ಸಮುದ್ರನ್ ಗಬ್ಬೆಬ್ಸಕ್ಕ? ಇದ್ರ ಬಾಯಿಗೆ ಮಣ್ಣಾಕ, ನಿನ್ ಬಾಯಿಗೆ ಚಪ್ಪಲಿ ತುರ್ಕ. ಇಂಥ ಸ್ಥಿತಿಲೂ ಅದ್ ಹೆಂಗೆ ನಗು ಬರುತ್ತೆ ನಿಂಗೆ? कौन है ये लोग? ए, यहाँ नहीं सो सकते। उठो उठो। ಎಂತ ಊರಯ್ಯ ಇದು? इधर नहीं सो सकते, जा जाओ। ಬಿಡಲ್ಲ. यहाँ से आ जाते इधर। उठो उठो, चलो चलो, ಲಾಠಿ जाओ जाओ जाओ, जल्दी जल्दी। ಅಣ್ಣ, ಊರಿಗೆ ಫೋನ್ ಮಾಡಿ ಅಪ್ಪಂಗೆ ಕೇಳೋಣ. ನಿಮ್ಮ ಅಪ್ಪಂಗ? ನಮ್ಮಪ್ಪ ಯಾವಾಗ್ಲೂ ಹೊಂಟೋದ್ನಲ್ಲ, ನಿಮ್ಮಪ್ಪಂಗೆ. ಅದ್ರ ಬದಲು ನಿಮ್ಮ ಅಪ್ಪನ ಹತ್ರಕ್ಕೆ ಹೋಗೋದು ವಾಸಿ. ಮುಚ್ಕೊಂಡ್ ನಡಿ. ಅಣ್ಣ, ಟೀ ಬನ್ಗೂ ಒಬ್ರ ಹತ್ರನೂ ಕಾಸಿಲ್ವಲ್ಲ? ಹೌದು ಕಣಪ್ಪ. ಛೇ, ಹೊಟ್ಟೆ ಹಿಂಡ್ತೈತೆ ಹಸ್ತು. ಲೀಲೆ ಪುಟ್ಟು, ಮೇಕಪ್ ಡಬ್ಬ ಎತ್ಕೊಂಬರ, ತಾಳ ಮೇಳ ಎತ್ಕೊಂಬನ್ನಿ. ಎರಡಲ್ಲೂ ನೋಡ್ಬಿಡ. ಊರಿಗೆ ಹೋಗೋ ಆಸೆ ಇರೋರು ಬನ್ನಿ, ಇಲ್ಲ ಅಂದ್ರೆ ಇಲ್ಲೇ ಬಿತ್ಸಾರಿ. ಏಯ್, ಎಲ್ಲೋ ಹೋಗ್ತಿದ್ರ? ಅವಳು ಮತ್ತೆ ತಲೆ ಕೆಟ್ಟೋಳಂಗೆ ಆಡ್ತಿದ್ದಾಳೆ. ಅವಳು ಹಿಂದೆ ಹೋದ್ರೆ ಅದೋ ಅಲ್ಲಿದೆ ನೋಡಿ ಅಂಡಮಾನ್ ಜೈಲು. ನೋಡಿದ್ರಲ್ಲ, ಜೀವನ ಪೂರ್ತಿ ಅದ್ರೊಳಗಡೆ ಕೂಡ ಹಾಕಿ ಮುಗಿಸ್ಬಿಡ್ತಾರೆ. ಪರವಾಗಿಲ್ಲ ಬಿಡ, ಅಲ್ಲಾದ್ರೂ ತಿನ್ನಕ್ ಸಿಗುತ್ತಲ್ಲ. ನಡೀರಿ ಹೋಗೋಣ.